ವಾರ್ಡ್ ಸಭಾದ ಸಭೆಗಳು ಪ್ರಕರಣ 3ಡಿ. ವಾರ್ಡ್ ಸಭಾದ ಸಾಮಾನ್ಯ ಸಭೆಗಳು. ಈ ಸಭೆಗಳು 6 ತಿಂಗಳಿಗೆ ಒಂದು ಸಲ ನಡೆಯಬೇಕು, ಸಭೆ ಸೇರಬೇಕು. ಇದು ಗ್ರಾಮ ಸಭೆ ನಡೆಯುವ 1 ತಿಂಗಳ ಮೊದಲೇ ಈ ಸಭೆಯನ್ನು ನಡೆಸಬೇಕು. ಈ ಸಭೆಯನ್ನು ವಾರ್ಡಿನ ಸದಸ್ಯರು, ಆ ವಾರ್ಡಿನ ಒಬ್ಬ ಸದಸ್ಯನು ಕರೆಯುತ್ತಾನೆ. ಈ ಸಭೆಯ ಅಧ್ಯಕ್ಷತೆಯನ್ನು ಆ ವಾರ್ಡಿನ ಚುನಾಯಿತನಾದ ಗ್ರಾಮ ಪಂಚಾಯಿತಿಯ ಸದಸ್ಯನು ವಹಿಸುತ್ತಾನೆ. ಈ ಒಂದು ವಾರ್ಡ್ ಸಭೆಯ ಸಾಮಾನ್ಯ ಸಭೆಯನ್ನು ಗ್ರಾಮ ಪಂಚಾಯಿತಿಯ ಸದಸ್ಯ ವಹಿಸುತ್ತಾನೆ. ಈ ಸಭೆಯನ್ನು ಕರೆಯಲು ವಿಫಲನಾದರೆ ಅವನು 100 ರೂಪಾಯಿಗಳ ದಂಡವನ್ನು ಗ್ರಾಮ ಪಂಚಾಯಿತಿ ನಿಧಿಗೆ ನೀಡಬೇಕಾಗುತ್ತದೆ. 5/1 ಅಥವಾ 20 ಸದಸ್ಯರು ಈ ಸಭೆಯ ಕೋರಮ್ ಆಗಿರುತ್ತದೆ. ಈ ಸಭೆಯ ಅಟೆಂಡೆನ್ಸ್ ಎಷ್ಟಿರಬೇಕು? 5/1 ಅಥವಾ 20 ಜನ ಸದಸ್ಯರು ಇರಬೇಕು. ಜನವಸತಿ ಸಭೆಗೆ ಯಾವುದೇ ದಂಡ ಇರೋದಿಲ್ಲ. ವಾರ್ಡ್ ಸಭೆಗೆ 100. ನಂತರ ವಿಶೇಷ ಸಭೆಗಳು. ವಾರ್ಡ್ ಸಭಾದ ವಿಶೇಷ ಸಭೆಗಳು ಕನಿಷ್ಠ 10% ಮತದಾರರು ಸಭೆಯಲ್ಲಿ ಚರ್ಚಿಸಬೇಕಾದ ವಿಷಯವನ್ನು ಲಿಖಿತವಾಗಿ ಬರೆದು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಬೇಕು. 3 ತಿಂಗಳಲ್ಲಿ 2 ಬಾರಿ ಈ ಸಭೆಯನ್ನು ಕರೆಯಲು ಬರುವುದಿಲ್ಲ. ವಾರ್ಡ್ ಸಭಾದ ತುರ್ತು ಸಭೆ. ಪ್ರಕೃತಿ. ಈ ಸಭೆಯನ್ನು ಯಾವಾಗ ಕರೀತಾರೆ ಅಂದರೆ ಪ್ರಕೃತಿ ವಿಕೋಪ ಅಥವಾ ಸಾರ್ವಜನಿಕರ ಕುಂದುಕೊರತೆಗಾಗಿ ನಿರ್ಣಯ ತೆಗೆದುಕೊಳ್ಳಲು ಈ ಸಭೆಯನ್ನು ಕರೆಯುತ್ತಾರೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು PDO ವಾರ್ಡ್ ಸಭಾದ ತುರ್ತು ಸಭೆಯ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು PDO ವಹಿಸಿಕೊಳ್ತಾರೆ.